ನಮಸ್ಕಾರ. ಕರ್ನಾಟಕ ಇದನ್ನಾಗಿ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಎಲ್ಲೆಡೆ ಆರೋಗ್ಯ ಸೇವೆ ಸಿಗಲಿ, ಹಾಲು ಉತ್ಪಾದಕರಿಗೆ ಕೂಡಲೇ ಹಣ ಸಂದಾಯ ಆಗಲಿ, ಸಂಸದ ಶ್ರೇಯಸ್ ಪಟೇಲ್ ಸೂಚನೆ. ಹಾಸನದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ 150ನೇ ಜನ್ಮದಿನೋತ್ಸವ ಆಚರಣೆ, ಯೂನಿಟಿ ಮಾರ್ಚ್ಗೆ ಜಿಲ್ಲಾಧಿಕಾರಿ ಚಾಲನೆ. ಸರ್ದಾರ್ ಪಟೇಲರೇ ಸಮಗ್ರ ರಾಷ್ಟ್ರದ ನಿರ್ಮಾತೃ ಎಂದು ಡಿಸಿ ಲತಾ ಕುಮಾರಿ ಬಣ್ಣನೆ. ಬೇಲೂರು ಚನ್ನಕೇಶವನ ಹುಂಡಿ ಎಣಿಕೆ ಕಾರ್ಯ ಪೂರ್ಣ, 3 ತಿಂಗಳ ಅವಧಿಯಲ್ಲಿ ಬರೋಬ್ಬರಿ 37.78 ಲಕ್ಷ ರೂಪಾಯಿ ಸಂಗ್ರಹ. ಮುಜರಾಯಿ ತಹಶೀಲ್ದಾರ್ ಲತಾ ಮಾಹಿತಿ. ಜನರಿಗೆ ಸುಲಭವಾಗಿ ಆರೋಗ್ಯ ಸೌಲಭ್ಯ ಸಿಗುವ ನಿಟ್ಟಿನಲ್ಲಿ ಎಲ್ಲ ತಾಲೂಕು ಆಸ್ಪತ್ರೆಗಳು ಸುಸಜ್ಜಿತವಾಗಿರುವಂತೆ ನೋಡಿಕೊಂಡು ಹೆಚ್ಚಿನ ಚಿಕಿತ್ಸೆ ಅಗತ್ಯ ಇದ್ದರೆ ಮಾತ್ರ ಜಿಲ್ಲಾಸ್ಪತ್ರೆಗೆ ರವಾನೆ ಮಾಡುವಂತೆ ನೋಡಿಕೊಳ್ಳಬೇಕು ಎಂದು ಸಂಸದ ಶ್ರೇಯಸ್ ಪಟೇಲ್ ಸೂಚಿಸಿದರು. ಜಿಲ್ಲಾ ಪಂಚಾಯಿತಿ ಹೊಯ್ಸಳ ಸಭಾಂಗಣದಲ್ಲಿಂದು ನಡೆದ ತ್ರೈಮಾಸಿಕ ಜಿಲ್ಲಾಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಹವಾಮಾನ ವೈಪರೀತ್ಯ ಹಿನ್ನೆಲೆ ಆರೋಗ್ಯ ಸೌಲಭ್ಯಗಳನ್ನು ಸುಸಜ್ಜಿತವಾಗಿ ಇಟ್ಟುಕೊಳ್ಳಬೇಕಿದ್ರು. ಹೈನುಗಾರಿಕೆ ಪ್ರಮುಖ ಜೀವನಾಧಾರವಾಗಿರುವ ಜಿಲ್ಲೆಯಲ್ಲಿ ಹಾಲು ಉತ್ಪಾದಕರಿಗೆ ಸಂದಾಯ ಆಗಬೇಕಿರುವ ಹಣವನ್ನು ಕೂಡಲೇ ವಿತರಿಸಬೇಕು, ಬಾಕಿ ಉಳಿಸಿಕೊಳ್ಳಬಾರದು. ಮಹಿಳೆಯರೇ ಹೆಚ್ಚಾಗಿ ಹಾಲು ಉತ್ಪಾದನೆಯಲ್ಲಿ ತೊಡಗಿಸಿಕೊಂಡಿದ್ದು ಅವರಿಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕಿದೆ. ಇದಲ್ಲದೆ ಇದಕ್ಕೆ ಅಗತ್ಯ ಇರುವ ಪಶು ಆಹಾರ ಹಾಗೂ ಔಷಧಿ ಮತ್ತು ಇನ್ನಿತರ ಉಪಕರಣ ಸಮರ್ಪಕವಾಗಿ ವಿತರಣೆ ಮಾಡಬೇಕು. ಸರ್ಕಾರಿ ಶಾಲಾ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಒದಗಿಸಲು ಅಗತ್ಯ ಇರುವ ಎಲ್ಲಾ ಪ್ರಯತ್ನಗಳನ್ನು ಇಲಾಖೆ ವತಿಯಿಂದ ಮಾಡಬೇಕು. ಪಾಠ ಮಾಡಲು ಯೋಗ್ಯವಲ್ಲದ ಶಾಲಾ ಕಟ್ಟಡಗಳಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಬೇಡ. ಕಟ್ಟಡಗಳ ದುರಸ್ತಿ ಬಳಿಕವೇ ಅವುಗಳನ್ನು ಪಾಠ ಮಾಡಲು ಬಳಸಬೇಕು. ಇಲ್ಲವಾದರೆ ಮಕ್ಕಳಿಗೆ ತೊಂದರೆಯಾಗುವ ಸಾಧ್ಯತೆ ಇದೆ. ಈ ಬಾರಿ ಎಸ್ಎಸ್ಎಲ್ಸಿಯಲ್ಲಿ ಜಿಲ್ಲೆ 100% ಫಲಿತಾಂಶ ಬರುವ ಸಲುವಾಗಿ ಎಲ್ಲ ಪೂರ್ವ ತಯಾರಿ ಮಾಡಬೇಕು ಇದ್ರು. ಫಸಲ್ ಬಿಮಾದಲ್ಲಿ ಎನ್ರೋಲ್ ಡಿಸೀಸ್ ಅನ್ನ ಕನ್ಸಿಡರ್ ಮಾಡೋದಿಲ್ಲ ಸರ್ PMFBY ನಲ್ಲಿ. ಬಟ್ ಮಳೆ ನೀರು ನಿಂತು ಅರಸಗಿರಿ ಶಾಸಕ ಕೆಎಂ ಶಿವಲಿಂಗೇಗೌಡ ಮಾತನಾಡಿ, ಡಯಾಲಿಸಿಸ್, ಸ್ಕ್ಯಾನಿಂಗ್ ಸೇರಿದಂತೆ ಇನ್ನಿತರೆ ವೈದ್ಯಕೀಯ ಸೌಲಭ್ಯಗಳನ್ನು ಖಾಸಗಿ ಆಸ್ಪತ್ರೆಗಳಿಗೆ ವರ್ಗಾಯಿಸಬಾರದು. ಅಂತಹ ಪ್ರಕರಣ ಕಂಡುಬಂದಲ್ಲಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಜನರ ಅನುಕೂಲಕ್ಕೆ ಸರ್ಕಾರ ಒದಗಿಸುವ ಸೌಲಭ್ಯಗಳು ಅರ್ಹ ಫಲಾನುಭವಿಗಳಿಗೆ ತಲುಪಬೇಕು. ಸರ್ಕಾರಿ ಆಂಬ್ಯುಲೆನ್ಸ್ ಸರಿಯಾಗಿ ಬಳಕೆಗೆ ಬರುತ್ತಿಲ್ಲ. 108 ಆಂಬ್ಯುಲೆನ್ಸ್ ರೋಗಿಗಳನ್ನು ಸರ್ಕಾರಿ ಆಸ್ಪತ್ರೆಗೆ ರವಾನಿಸುವ ಬದಲಾಗಿ ಖಾಸಗಿ ಆಸ್ಪತ್ರೆಗೆ ಕರೆದೊಯ್ಯುವ ಪ್ರಕರಣ ಕೇಳಿಬರುತ್ತಿದೆ. ಈ ರೀತಿ ಮಾಡುತ್ತಿರುವ ಡ್ರೈವರ್ಗಳ ವಿರುದ್ಧ ಕ್ರಮ ಜರುಗಿಸಬೇಕು. ಅವರು ಖಾಸಗಿಯವರ ಜೊತೆ ಶಾಮೀಲಾಗಿರುವ ಬಗ್ಗೆ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿದರು. ಇಡೀ ಜಿಲ್ಲೆಗೆ ಇದು ಜನಕ್ಕೆ ಗೊತ್ತಾಗಬೇಕು, ರಾಜ್ಯದ್ದು ಗೊತ್ತಾಗಬೇಕು. ನಾನು ರಾಜ್ಯದ್ದು ಅಂತ ಹೋಗ್ಬೇಕಿಲ್ಲ. ರೈತರಿಗೆ ಏನೋ ಕೊಡ್ತಾರೆ ಎಷ್ಟಾದ್ರೆ ಏನ್ ಕೊಡ್ತಾರೆ? 30 ಕೋಟಿ ರೂಪಾಯಿ ಅನುದಾನ ಕೊಟ್ಬಿಟ್ಟು ಏನು ಉದ್ದಾರ ಆಗ್ತೀರಿ? ಎಷ್ಟು 2 ಲಕ್ಷ ಫಲಾನುಭವಿಗಳಿದ್ದಾರೆ. 2 ಲಕ್ಷ ಈ ಜಿಲ್ಲೆಯಲ್ಲಿ ರೈತರಿದ್ದಾರೆ. ವ್ಯವಸಾಯನ ಬದುಕಿ ಜೀವನ ಮಾಡ್ತಕ್ಕಂಥ ಜನ. ಇದು ಮೂಲಭೂತವಾಗಿ ಮಾಹಿತಿ ಕೊಡಿ, ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿ. ಕೊನೆ ಪಕ್ಷ 100 ಕೋಟಿ ಬೇಡವಾ? 100 ಕೋಟಿ, 5 ಕೋಟಿ, 3 ಕೋಟಿ, 1 ಕೋಟಿ, 2 ಕೋಟಿ ಸ್ಕೀಮ್ ಹೆಂಗೆ ಈ ಜಿಲ್ಲೆಯ, ಈ ರಾಜ್ಯದ ರೈತರು, ಈ ದೇಶದಲ್ಲಿ ರೈತರು ಹೆಂಗೆ ನಿಮ್ಗೆ ಇಲ್ಲಿ ಆಗಿದ್ದೆ, ಆಸ್ಪತ್ರೆ ಆಗಿದ್ದೆ, ಇಡೀ ಭಾರತ ದೇಶಕ್ಕಾಗಿದೆ. ಏನ್ ಕೃಷಿಗೆ ನೀವು ನಿಮ್ಮ ಸಾಧನೆ ಗುರಿ ಏನು? ನಮ್ಮ ರಾಜ್ಯದ ಇದನ್ನ ಆಮೇಲೆ KDP ನಾವು ಇರ್ತೀವಿ, ಅವ್ರ ಜೊತೆ ನಾವು ಮಾಡ್ತಿದ್ದೀವಿ. ಏನು ಪ್ರೋಗ್ರೆಸ್ ಎರಡು ಸಮವಾಗಿರ್ಬೇಕು. ಆಯ್ತಾ? ಇದು ಪ್ರೋಗ್ರೆಸ್ ಕೊಟ್ಟು ಸ್ಟೇಟ್ ಮಾಡ್ತಾರೆ, ಸ್ಟೇಟ್ ಪ್ರೋಗ್ರೆಸ್ ಕೊಟ್ಟು ಸೆಂಟ್ರಲ್ ಡೆಸಿಡ್ ಮಾಡೋದು. ಓವರ್ ಆಲ್ ಎಲ್ಲ ಡಿಪಾರ್ಟ್ಮೆಂಟ್ಸ್ ದುಡ್ಡು ಬಂದಿಲ್ಲ. ದುಡ್ಡು ಸಮಸ್ಯೆ. 30 ಕೋಟಿ ಬಂದ್ರೆ 12 ಕೋಟಿ ಬಿಡುಗಡೆ ಆಗಿದೆ 6 ತಿಂಗಳಿಗೆ. ಅಂದ್ರೆ ತಿಂಗಳಿಗೆ 2 ಕೋಟಿ ಬಿಡುಗಡೆ ಆಗಿದೆ. ಎಷ್ಟು 17 ಲಕ್ಷ ಜನ ಇವತ್ತಿಲ್ಲಿ. ಸಭೆಯಲ್ಲಿ ಜಿಲ್ಲಾಧಿಕಾರಿ ಕೆಎಸ್ ಲತಾ ಕುಮಾರಿ, ಜಿಲ್ಲಾ ಪಂಚಾಯಿತಿ ಸಿಇಒ ಬಿಆರ್ ಪೂರ್ಣಿಮಾ ಹಾಗೂ ಅಧಿಕಾರಿಗಳು ಹಾಜರಿದ್ದರು. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು 560ಕ್ಕೂ ಹೆಚ್ಚು ಸಂಸ್ಥಾನಗಳನ್ನು ಒಂದೇ ಭಾರತದಲ್ಲಿ ಒಂದಾಗಿಸಿ ಸಮಗ್ರ ರಾಷ್ಟ್ರದ ನಿರ್ಮಾಣ ಮಾಡಿದ ಮಹಾನ್ ನಾಯಕರು ಎಂದು ಜಿಲ್ಲಾಧಿಕಾರಿ ಕೆಎಸ್ ಲತಾ ಕುಮಾರಿ ಹೇಳಿದರು.
ನಗರದ ರೈಲ್ವೆ ನಿಲ್ದಾಣದ ಬಳಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಎನ್ಎಸ್ಎಸ್ ಘಟಕ, ವಿಶ್ವವಿದ್ಯಾಲಯ, ಸ್ಕೌಟ್ಸ್ ಅಂಡ್ ಗೈಡ್ಸ್, ಎನ್ಸಿಸಿ ಹಾಗೂ ಯುವಕ ಸಂಘ ಮತ್ತು ಯುವತಿ ಮಂಡಳಿ ಇವರ ಸಂಯುಕ್ತಾಶ್ರಯದಲ್ಲಿ ಸೋಮವಾರ ಹಮ್ಮಿಕೊಳ್ಳಲಾಗಿದ್ದ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ 150ನೇ ಜನ್ಮದಿನೋತ್ಸವ ಪ್ರಯುಕ್ತ ಯೂನಿಟಿ ಮಾರ್ಚ್ ಜಿಲ್ಲಾ ಮಟ್ಟದ ಪಾದಯಾತ್ರೆಯನ್ನು ಧ್ವಜ ತೋರಿಸುವುದರ ಮೂಲಕ ಚಾಲನೆ ನೀಡಿ ಮಾತನಾಡಿದ ಅವರು, ಇಂದು ಭಾರತವೆಂಬ ಬಲಿಷ್ಠ ಏಕೀಕೃತ ರಾಷ್ಟ್ರವನ್ನು ನಾವು ಹೆಮ್ಮೆಯಿಂದ ನೋಡುತ್ತಿದ್ದರೆ ಅದರ ಮೂಲದಲ್ಲಿ ಪಟೇಲ್ ಅವರ ದೃಢ ನಾಯಕತ್ವವಿದೆ. ಯುವಕರು ಪಟೇಲ್ ಅವರ ಗುಣಗಳನ್ನು, ಶಿಸ್ತು, ದೃಢತೆ ಮತ್ತು ನಾಯಕತ್ವವನ್ನು ಮೈಗೂಡಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಹೌದು, ಹಾಗಾಗಿ ಇವತ್ತು ನಮ್ಮ ದೇಶವನ್ನ ಭಾರತ ಅಂತ ಏನಾದರೂ ನಾವು ನೋಡ್ತಾ ಇದ್ರೆ ಹೆಮ್ಮೆಯಿಂದ ಸಮಗ್ರ ಒಂದು ಸುಂದರವಾದ ಬಲಿಷ್ಠವಾದ ದೇಶವನ್ನ ರಚಿಸಿದ್ದು ಯಾರಾದರೂ ಇದ್ದರೆ ಅದರ ಕ್ರೆಡಿಟ್ ಯಾರಿಗೆ ಹೋಗುತ್ತೆ? ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು. ಯಾಕೆ ಅಂದ್ರೆ ಅವರು ಒಬ್ಬ ಸ್ಟ್ರಾಂಗ್ ಲೀಡರ್ಶಿಪ್ ಅಂದ್ರೆ ಏನು, ನಾಯಕತ್ವ ಗುಣ ಅಂದ್ರೆ ಏನು ಅಂತ ಅವರು ತೋರಿಸಿಕೊಟ್ಟರು. ನಮ್ಮ ಪ್ರತಿಯೊಬ್ಬ ಜನತೆ, ನಮ್ಮ ಮಕ್ಕಳು, ಅದರಲ್ಲೂ ಯುವ ಜನತೆ ನೆನಪಲ್ಲಿ ಇಟ್ಕೊಳ್ಬೇಕಾಗಿರೋದು ಇದೆ. ಒಂದು ಬಲಿಷ್ಠ ವ್ಯಕ್ತಿತ್ವ, ಪರ್ಸನಾಲಿಟಿ ಮತ್ತೆ ನಾಯಕತ್ವ ಇರಬೇಕಾಗಿದ್ದು ಪ್ರತಿಯೊಬ್ಬರಲ್ಲೂ ಇರಬೇಕು. ಅಂತಹದನ್ನ ನಮಗೆ ತೋರಿಸಿಕೊಟ್ಟವರು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರವರು. ನಮ್ಮ ದೇಶದ ಪ್ರತಿಯೊಬ್ಬರು ಅವರಿಗೆ ಚಿರಋಣಿ. ನಮ್ಮ ದೇಶವನ್ನ ಉದಯಿಸಿದ್ದಕ್ಕೆ, ನಮ್ಮ ದೇಶವನ್ನ ಕಟ್ಟಿದ್ದಕ್ಕೆ, ನಮ್ಮ ದೇಶವನ್ನ ಬಲಿಷ್ಠ ಮಾಡಿದ್ದಕ್ಕೆ. ಹಾಗಾಗಿ ಅವರಿಗೆ ಒಮ್ಮೆ ದೊಡ್ಡ ಚಪ್ಪಾಳೆ. ಇಂದಿನ ಮಕ್ಕಳು ಇನ್ನೂ ಆಕ್ಟಿವ್ ಆಗಬೇಕು. ಲಾಸ್ಟ್ ಬೆಂಚ್ ಚಿಲ್ಡ್ರನ್, ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್, ಲಾಸ್ಟ್ ಬೆಂಚರೆಲ್ಲ ಮುಂದೆ ನಿಂತಿದ್ದಾರೆ ಇವತ್ತು ಅಲ್ವಾ? ಅವರಿಗೆಲ್ಲ ದೊಡ್ಡ ಚಪ್ಪಾಳೆ. ವೆರಿ ಗುಡ್. ಓಕೆ, ನೈಸ್. ಇವತ್ತೆಲ್ಲರೇನು ಏಕತಾ ನಡೆಯನ್ನ ತೆಗೆದುಕೊಂಡಿದ್ದೀರಾ. ಇದೆಲ್ಲ ನಮ್ಮ ದೇಶದ ಏಕತೆಗೆ ಮತ್ತು ಬಲಿಷ್ಠತೆಯನ್ನ ನಾವು ತೋರಿಸ್ತಾ ಇದ್ದೇವೆ. ಶಾಂತಿಯುತವಾಗಿ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಆರ್ ಪೂರ್ಣಿಮಾ, ಮೈ ಭಾರತ್ ಜಿಲ್ಲಾ ಯುವ ಅಧಿಕಾರಿ ಪಿ ಅಖಿಲ್, ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ಆನಂದ್ ಮೂರ್ತಿ, ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ, ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ, ಅಪರ ಪೊಲೀಸ್ ಅಧೀಕ್ಷಕ ಕೆಎಂ ತಮ್ಮಯ್ಯ ಸೇರಿದಂತೆ ಇತರರು ಹಾಜರಿದ್ದರು. ಬೇಲೂರಿನ ಶ್ರೀ ಚೆನ್ನಕೇಶ್ವರ ಸ್ವಾಮಿ ದೇವಾಲಯದ ಹುಂಡಿ ಎಣಿಕೆ ಕಾರ್ಯವು ಯಶಸ್ವಿಯಾಗಿ ಪೂರ್ಣಗೊಂಡಿದ್ದು, ಕೇವಲ 3 ತಿಂಗಳ ಅವಧಿಯಲ್ಲಿ ಭಕ್ತರು ಬರೋಬ್ಬರಿ 37,78,346 ರೂಪಾಯಿ ನಗದನ್ನು ಕಾಣಿಕೆ ರೂಪದಲ್ಲಿ ಸಮರ್ಪಿಸಿದ್ದಾರೆ. ಈ ಬಾರಿ ನಗದು ಜೊತೆಗೆ 2 ವಿದೇಶಿ ಹಣ ಹಾಗೂ ಚಿನ್ನ ಮತ್ತು ಬೆಳ್ಳಿ ವಸ್ತುಗಳು ಸಹ ಹುಂಡಿಯಲ್ಲಿ ದೊರೆತಿರುವುದು ಗಮನಾರ್ಹವಾಗಿದೆ. ದೇವಾಲಯದ ಮುಜರಾಯಿ ತಹಶೀಲ್ದಾರ್ ಲತಾ ಅವರು ಈ ಕುರಿತು ಮಾಹಿತಿ ನೀಡಿ, 3 ತಿಂಗಳ ಅವಧಿಗೆ ಈ ಮೊತ್ತವು ಸಂಗ್ರಹವಾಗಿದೆ. ಭಕ್ತಾದಿಗಳು ತಮ್ಮ ಭಕ್ತಿ ಮತ್ತು ಶ್ರದ್ಧೆಗೆ ಅನುಗುಣವಾಗಿ ನೀಡಿರುವ ಈ ಕಾಣಿಕೆಯು ದೇವಾಲಯದ ಆರ್ಥಿಕತೆಗೆ ದೊಡ್ಡ ಬಲ ತುಂಬಿದೆ. ಸಂಗ್ರಹವಾದ ಈ ಬೃಹತ್ ಮೊತ್ತವನ್ನು ದೇವಾಲಯದ ಆಡಳಿತವು ದೇವಾಲಯದ ಅಭಿವೃದ್ಧಿ ಕಾರ್ಯಗಳು, ನವೀಕರಣ ಹಾಗೂ ದೇಗುಲದ ನೌಕರರ ವೇತನಕ್ಕೆ ಬಳಸಲು ನಿರ್ಧರಿಸಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ತಹಶೀಲ್ದಾರ್ ಶ್ರೀಧರ್ ಕಂಕನವಾಡಿ ಅವರು, ಬೇಲೂರಿನ ಶ್ರೀ ಚೆನ್ನಕೇಶ್ವರ ಕೀರ್ತಿಯು ದೇಶಾದ್ಯಂತ ಹರಡಿದೆ. ದೇವಾಲಯಕ್ಕೆ ಭೇಟಿ ನೀಡುವ ಭಕ್ತರು ಮತ್ತು ದೇಶ ವಿದೇಶಗಳ ಪ್ರವಾಸಿಗರು ಮತ್ತು ತಮ್ಮ ಭಕ್ತಿಯ ಅನುಸಾರವಾಗಿ ಕಾಣಿಕೆಗಳನ್ನು ಅರ್ಪಿಸಿದ್ದಾರೆ. ಈ ಬಾರಿ ಎಣಿಕೆ ಕಾರ್ಯವು ಪಾರದರ್ಶಕವಾಗಿ ನಡೆಯಿತು. ಬೇಲೂರಿನ ಸರ್ವೋದಯ ಶಾಲೆಯ ವಿದ್ಯಾರ್ಥಿಗಳು, ಸ್ಥಳೀಯ ಬ್ಯಾಂಕ್ ಸಿಬ್ಬಂದಿ ಹಾಗೂ ದೇಗುಲದ ನೌಕರರ ವರ್ಗದವರು ಈ ಮಹತ್ವದ ಎಣಿಕೆ ಕಾರ್ಯದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದರು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸಕಲೇಶಪುರ ಉಪವಿಭಾಗದ ಅಧಿಕಾರಿ ರಾಜೇಶ್, ದೇಗುಲದ ಕಾರ್ಯನಿರ್ವಹಣಾಧಿಕಾರಿ ಯೋಗೇಶ್ ಸೇರಿದಂತೆ ಹಲವು ಹಿರಿಯ ಅಧಿಕಾರಿಗಳು, ಸಿಬ್ಬಂದಿ ವರ್ಗ ಹಾಗೂ ಪ್ರಮುಖರು ಉಪಸ್ಥಿತರಿದ್ದರು. ಹಾಸನ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಶ್ರೀ ಹಳ್ಳದ ರಾಮಲಿಂಗೇಶ್ವರ, ಶ್ರೀ ಕಾಶಿರಾಮೇಶ್ವರ ಸ್ವಾಮಿ, ಶ್ರೀ ಮಾರುತಿ ಆಂಜನೇಯ ಸ್ವಾಮಿ ಹಾಗೂ ಶ್ರೀ ಚೌಡೇಶ್ವರಿ ಅಮ್ಮನವರ 55ನೇ ವರ್ಷದ ಕುಂಭಾಭಿಷೇಕ ಮಹೋತ್ಸವವು ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ಮಹೋತ್ಸವ ಅಂಗವಾಗಿ ಸ್ಥಳೀಯ ಶಾಸಕ ಎಚ್ಪಿ ಸ್ವರೂಪ್ರಕಾಶ್ ಇಂದು ದೇವಾಲಯಕ್ಕೆ ತೆರಳಿ ಪುಷ್ಪಗಿರಿ ಶ್ರೀಮಠದ ಪೀಠಾಧೀಶರಾದ ಶ್ರೀ ಸೋಮಶೇಖರ ಶಿವಾಚಾರ್ಯ ಅವರೊಂದಿಗೆ ವಿಶೇಷ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆದರು. ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರು, ಕಾರ್ಯಕರ್ತರು, ಸಾರ್ವಜನಿಕರು ಮತ್ತು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಮಲೆನಾಡು ಇಂಜಿನಿಯರಿಂಗ್ ಕಾಲೇಜಿನ ಲಿಯೋ ಕ್ಲಬ್ ವತಿಯಿಂದ ನವೆಂಬರ್ 13ರಿಂದ 16ರವರೆಗೆ ಆಯೋಜಿಸಲಾಗಿದ್ದ ಜಂಬೂರಿ 25 ಭಾನುವಾರ ಅತ್ಯಂತ ವಿಜೃಂಭಣೆಯಿಂದ ಯಶಸ್ವಿಯಾಗಿ ಮುಕ್ತಾಯಗೊಂಡಿತು. ಅಂತಿಮ ದಿನವಾದ ಭಾನುವಾರ ರಾತ್ರಿ ಡಿಜೆ ಹಾಡಿಗೆ ವಿದ್ಯಾರ್ಥಿಗಳು ಕುಣಿದು ಕುಪ್ಪಳಿಸಿದರು. ಕಾರ್ಯಕ್ರಮದ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಸ್ಪರ್ಧಾತ್ಮಕ ಕಾರ್ಯಕ್ರಮಗಳ ವಿಭಾಗದಲ್ಲಿ ಪ್ರಥಮ ಬಹುಮಾನದ ಟ್ರೋಫಿಯನ್ನು ಕಂಪ್ಯೂಟರ್ ಸೈನ್ಸ್ ವಿಭಾಗದ ವಿದ್ಯಾರ್ಥಿಗಳು ಪಡೆದುಕೊಂಡರೆ, ದ್ವಿತೀಯ ಟ್ರೋಫಿಯನ್ನು ಎಲೆಕ್ಟ್ರಾನಿಕ್ಸ್ ವಿಭಾಗದ ವಿದ್ಯಾರ್ಥಿಗಳು ತಮ್ಮದಾಗಿಸಿಕೊಂಡರು.
ಕಾರ್ಯಕ್ರಮದಲ್ಲಿ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಆರ್ ಟಿ ದೇವೇಗೌಡರು, ಪ್ರಧಾನ ಕಾರ್ಯದರ್ಶಿ ಚೌಡೋಳಿ ಜಗದೀಶ್, ಖಜಾಂಚಿ ಎಚ್ ಡಿ ಪಾರ್ಶ್ವನಾಥ್, ಪ್ರಾಂಶುಪಾಲರಾದ ಡಾ ಎಚ್ ಜಯಮರೇಂದ್ರ, ನಿವೃತ್ತ ಪ್ರಾಂಶುಪಾಲರಾದ ಡಾ ಎಜೆ ಕೃಷ್ಣಯ್ಯ, ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ಅಧಿಕಾರಿಗಳಾದ ಡಾ ಇಂದಿರಾ, ಸಹಾಧಿಕಾರಿ ಡಾ ಶಿವಶಂಕರ್, ಲಿಯೋ ಕ್ಲಬ್ನ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಪದಾಧಿಕಾರಿಗಳು ಹಾಜರಿದ್ದರು. ಮಾದಕ ವಸ್ತುಗಳ ದುಶ್ಚಟಗಳಿಗೆ ಮಕ್ಕಳು ಮತ್ತು ಯುವಕರು ಬಲಿಯಾಗುತ್ತಿದ್ದು, ಇದನ್ನು ಬುಡ ಸಮೇತ ಕಿತ್ತು ಹಾಕಲು ಕಾನೂನು ಪ್ರಯತ್ನಗಳ ಜೊತೆಗೆ ಸಾರ್ವಜನಿಕರ ಸಹಕಾರ ಅಷ್ಟೇ ಮುಖ್ಯ ಎಂದು ಬೇಲೂರು ಹೆಚ್ಚುವರಿ ನ್ಯಾಯಾಧೀಶರಾದ ಶ್ರೀಮತಿ ಎಎಸ್ ಸಲ್ಮಾ ಕರೆ ನೀಡಿದ್ದಾರೆ. ಬೇಲೂರು ಪಟ್ಟಣದಲ್ಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿ, ವಕೀಲರ ಸಂಘ, ಪೊಲೀಸ್ ಇಲಾಖೆ ಹಾಗೂ ವಿವಿಧ ಸಂಸ್ಥೆಗಳ ಸಹಯೋಗದೊಂದಿಗೆ ಹಮ್ಮಿಕೊಂಡಿದ್ದ ವಿಶ್ವ ಮಾದಕ ವ್ಯಸನ ವಿರೋಧಿ ಮಾಸಾಚರಣೆ, ಜಾಗೃತಿ ಜಾಥಾ ಮತ್ತು ಮಾನವ ಸರಪಳಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಉತ್ತಮ ಸಮಾಜ ನಿರ್ಮಾಣಕ್ಕಾಗಿ ವಿದ್ಯಾರ್ಥಿಗಳು ವ್ಯಸನಗಳಿಂದ ದೂರವಿರಬೇಕು ಎಂದು ತಿಳಿಸಿದರು. ಆ ಕಾರಣಕ್ಕೋಸ್ಕರ ಶುರು ಮಾಡ್ತಾರೆ, ಮತ್ತೆ ಅದರಿಂದ ಹೊರಗೆ ಬರಕ್ಕಾಗಲ್ಲ. ಅಂತವ್ರಿಗೆ ಏನ್ ಮಾಡ್ಬಿಟ್ಟು ಒಮ್ಮೆ ನಾವು ಡ್ರಗ್ಸ್ ಸೇವನೆ ಮಾಡಕ್ ಶುರು ಮಾಡಿಬಿಟ್ರೆ ಅದೊಂಥರ ಅಡಿಕ್ಟ್ ಆಗ್ಬಿಡ್ತೀವಿ. ಓಕೆ, ಕಂಟಿನ್ಯೂಸ್. ಸ್ವಲ್ಪ ಜನ ಅಷ್ಟೇ ಮಿನಿಮಲ್ ಆಗಿ ವಿತ್ ಕಂಟ್ರೋಲ್ ಯೂಸ್ ಮಾಡ್ತಾರೆ, ಬಾಕಿ ಇರೋರಿಗೆ ಅದು ಇಲ್ಲದೆ ಬದುಕಕ್ಕಾಗಲ್ಲ ಅನ್ನೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಅಂತವ್ರಿಗೆ ಏನ್ ಮಾಡಬಹುದು? ಓಕೆ, ಡ್ರಗ್ಸ್ ಅಬ್ಯೂಸ್ ಕೂಡ ಒಂಥರ ಅದು ಒಂದು ಡಿಸೀಸ್ ತರನೇ, ಅದನ್ನು ಕೂಡ ವಿತ್ ಕಂಪ್ಯಾಷನ್ ಟ್ರೀಟ್ ಮಾಡಿದ್ರೆ ಅದರಿಂದ ಹೊರಗೆ ಬರೋಕ್ಕಾಗುತ್ತೆ. ಆ ಮಾಹಿತಿ ಕೊಡಕ್ಕೆ ನಾವಿಂಥ ಪ್ರೋಗ್ರಾಮ್ಸ್ ಆರ್ಗನೈಸ್ ಮಾಡೋದು. ಪ್ಲಸ್ ಸಿಪಿಐ ರೇವಣ್ಣ ಮಾತನಾಡಿ, ಮಾದಕ ವಸ್ತುಗಳ ಮಾರಾಟ ಅಥವಾ ಅಕ್ರಮ ಸಾಗಾಟದ ಪ್ರಕರಣಗಳು ಕಂಡುಬಂದರೆ ತಕ್ಷಣವೇ ಪೊಲೀಸ್ ಇಲಾಖೆಯ ಗಮನಕ್ಕೆ ತರಬೇಕು. ಡ್ರಗ್ಸ್ ಜಾಲವು ಇತ್ತೀಚಿನ ಅಪಘಾತಗಳು ಮತ್ತು ಅಹಿತಕರ ಘಟನೆಗಳ ಹಿಂದಿನ ಕಾರಣವಾಗಿರುವ ಸಾಧ್ಯತೆಗಳಿದ್ದು, ಇದರ ನಿಯಂತ್ರಣದಲ್ಲಿ ಯುವಜನತೆ ಪ್ರಮುಖ ಪಾತ್ರ ವಹಿಸಬೇಕು ಎಂದರು. ಪ್ರತಿನಿತ್ಯ ನೋಡ್ತಾ ಇದ್ದೀವಿ, ಹೆಚ್ಚಿನದಾಗಿ ಯಾವುದೇ ಕಾರ್ಯಕ್ರಮಗಳಿರಲಿ, ಎಲ್ಲೇ ಇರಲಿ, ತಕ್ಷಣ ಏನಪ್ಪಾ ಅಂದ್ರೆ ನೋಡಿ ಸರ್, ಅಲ್ಲಿ ಗಾಂಜಾ ಇದೆ, ಅಲ್ಲಿ ಬೇರೆ ಬೇರೆ ಮಾದಕ ವಸ್ತುಗಳಿದೆ, ಅದನ್ನ ತಡೆ ಹಿಡಿಬೇಕು ಅನ್ನುವಂತಹ ಒಂದು ಮಾತುಗಳನ್ನ ಕೇಳ್ತಾ ಇದ್ದೀವಿ. ಮೊದಲೆಲ್ಲ ಕುಡಿತಾರೆ ಅನ್ನೋದು ಒಂದೇ ಒಂದು ಇತ್ತು, ಅದು ಕುಡಿತದಕ್ಕಿಂತ ಹೆಚ್ಚಾಗಿ ಈಗ ಮಾದಕ ವಸ್ತುಗಳ ಬಗ್ಗೆ ಜನ ಹೆಚ್ಚು ಏನಪ್ಪಾ ಅಂತಂದ್ರೆ ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಆದ್ರಿಂದ ನಾವು ಪ್ರತಿಯೊಬ್ಬರು ಕೂಡ ಕರ್ತವ್ಯ ಇದೆ, ಇಂತಹ ಎಲ್ಲಿ ಮಾದಕ ವಸ್ತುಗಳನ್ನ ಬಳಕೆ ಮಾಡ್ತಾರೋ ಅದರ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿ ಪೊಲೀಸ್ ಇಲಾಖೆಗೆ ಮತ್ತು ಸಂಬಂಧಪಟ್ಟ ಇಲಾಖೆಗಳಿಗೆ ಎಲ್ಲರೂ. ಆರೋಗ್ಯಾಧಿಕಾರಿ ಡಾ ವಿಜಯ ಮಾತನಾಡಿ, ಸಂತೋಷ, ಗೆಳೆಯರ ಒತ್ತಡ ಹಾಗೂ ಆಧುನಿಕ ಜೀವನ ಶೈಲಿಯ ಅನುಕರಣೆಯಿಂದ ಹದಿಹರಿಯದವರು ವ್ಯಸನಕ್ಕೆ ಬಲಿಯಾಗುತ್ತಾರೆ. ಒಮ್ಮೆ ವ್ಯಸನಕ್ಕೆ ಒಳಗಾಗದರೆ ಹೊರಬರುವುದು ಕಷ್ಟ. ಇದು ಹಿಂಸಾತ್ಮಕ ನಡವಳಿಕೆ, ಕುಟುಂಬ ಸಮಸ್ಯೆಗಳು, ಆತ್ಮಹತ್ಯೆ ಮತ್ತು ಮಾನಸಿಕ ಕಾಯಿಲೆಗಳಿಗೆ ಕಾರಣವಾಗುತ್ತದೆ ಎಂದು ಎಚ್ಚರಿಸಿದರು. ನಾವು ಬೇಲೂರು ತಾಲೂಕಿನಾದ್ಯಂತ ಎಲ್ಲ ಹೋಬಳಿ ಮಟ್ಟದಲ್ಲಿ ಘನ ನ್ಯಾಯಾಲಯದ ಒಂದು ಆದೇಶದಂತೆ ಜೊತೆಗೆ ಎಲ್ಲ ಇಲಾಖೆಗಳ ಸಹಕಾರದೊಂದಿಗೆ ಪ್ರತಿಯೊಂದು ಗ್ರಾಮಗಳಿಗೂ ಇದರ ಸುದ್ದಿ ತಲುಪಲಿ ಅಂತ. ಯಾಕಂದರೆ ಇತ್ತೀಚಿನ ಯುವಜನತೆ ಗೊತ್ತಿಲ್ಲದೇನೋ ಈ ಡ್ರಗ್ಸ್ ಹಾವಳಿಗೆ ತುತ್ತಾಗ್ತಿದ್ದಾರೆ. ಅದರಿಂದ ಅವರ ಫ್ಯೂಚರ್ ಅಂದರೆ ಮುಂದಿನ ಅವರಿಗೆ ಶೈಕ್ಷಣಿಕವಾಗಲಿ ಅಥವಾ ಆರ್ಥಿಕವಾಗಿ ಸಾಮಾಜಿಕವಾಗಿ ಅವರು ಬೇರೆ ಥರ ಕನ್ವರ್ಟ್ ಆಗಿ ನಮ್ಮ ದೇಶದ ಮುಂದಿನ ಭದ್ರ ಬುನಾದಿ ಆಗಬೇಕಾಗಿರುವಂಥ ಯುವಜನತೆನೇ ಈವಾಗಲೇ ಈ ದಾರಿ ತಪ್ಪಿತ್ತು ಅಂದರೆ ಮುಂದೆ ನಮ್ಮ ದೇಶದ. ಈ ಸಂದರ್ಭದಲ್ಲಿ ಬಸವೇಶ್ವರ ವೃತ್ತದಲ್ಲಿ ಬೃಹತ್ ಮಾನವ ಸರಪಳಿ ರಚಿಸಿ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಲಾಯಿತು. ಕ್ಷೇತ್ರ ಶಿಕ್ಷಣಾಧಿಕಾರಿ ಭಾಗ್ಯಮ್ಮ, ವಕೀಲರ ಸಂಘದ ಅಧ್ಯಕ್ಷ ನಟರಾಜ್ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿದರು. ಮನುಷ್ಯ ಜನಾಂಗೀಯ ದ್ವೇಷ ಬೆಳೆಸಿಕೊಳ್ಳದೆ ಮಾನವೀಯ ಮೌಲ್ಯಗಳನ್ನು ವಾಯ್ಗೂಡಿಸಿಕೊಂಡು ಸದ್ಗುಣವಂತರಾಗಿ ಸಾಧಕರಾಗಬೇಕು ಎಂದು ಹೊಸದುರ್ಗ ಕುಂಚಗಿರಿ ಮಹಾಸಂಸ್ಥಾನ ಪೀಠಾಧಿಪತಿ ಶ್ರೀ ಶಾಂತವೀರ ಸ್ವಾಮೀಜಿ ಪ್ರತಿಪಾದಿಸಿದರು. ತಾಲೂಕಿನ ಗಡಿಭಾಗದ ಶಿರಂಗಾಲ ಗ್ರಾಮದ ಉಮಾಮಹೇಶ್ವರಿ ದೇವಸ್ಥಾನ ಸಭಾಂಗಣದಲ್ಲಿ ತಾಲೂಕು ಕುಂಚಿಟಿಗ ಸಂಘದ ವತಿಯಿಂದ ಭಾನುವಾರ ಹಮ್ಮಿಕೊಂಡಿದ್ದ ಸಂಘದ 12ನೇ ವಾರ್ಷಿಕೋತ್ಸವ, ಪ್ರತಿಭಾ ಪುರಸ್ಕಾರ ಮತ್ತು ಕೇಂದ್ರ ಒಬಿಸಿ ಮೀಸಲು ಹಕ್ಕೊತ್ತಾಯ ಸಭೆಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದ ಶ್ರೀಗಳು, ಯಾವುದೇ ಒಂದು ಜನಾಂಗ ಇಲ್ಲವೇ ಒಬ್ಬ ವ್ಯಕ್ತಿ ಶ್ರೇಷ್ಠನೂ ಅಲ್ಲ, ಕನಿಷ್ಠನೂ ಅಲ್ಲ, ಸಾಧನೆಯಿಂದ ಮಾತ್ರ ಸಾಧಕರಾಗಬೇಕು. ರಾಗದ್ವೇಷ ಸಾಧಿಸದೆ ಬೇರೆ ಸಮಾಜದವರೊಂದಿಗೆ ಹೊಂದಾಣಿಕೆ ಮನೋಭಾವ ಬೆಳೆಸಿಕೊಳ್ಳಬೇಕು. ಉತ್ತಮ ಶಿಕ್ಷಣ ಪಡೆದು ಸೃಜನಶೀಲರಾಗಬೇಕು. ಸಮಾಜದ ಸಹಕಾರದಿಂದ ಬೆಳೆದ ಸ್ವಾಮೀಜಿಗಳಾಗಲಿ ರಾಜಕಾರಣಿಗಳಾಗಲಿ ಸಮಾಜದ ಹಿತ ಕಡೆಗಣಿಸದೆ ಅವರ ಬೇಡಿಕೆಗಳಿಗೆ ಸ್ಪಂದಿಸಬೇಕು ಎಂದು ತಿಳಿಸಿದರು. ಅನೇಕ ಸಂಘ ಸಂಸ್ಥೆಗಳ ಸಹಕಾರವನ್ನು ಪಡ್ಕೊಂಡು ಓದಿರ್ತಕ್ಕಂಥದ್ದು, ವಿದ್ಯಾಭ್ಯಾಸವನ್ನು ಮಾಡಿರ್ತಕ್ಕಂಥದ್ದು, ಆ ಒಂದು ಮುಖೇನ ಈ ಒಂದು ಸಂಘ ವಿಶೇಷವಾಗಿ ಈ ಕಾರ್ಯಕ್ರಮವನ್ನ ಪ್ರತಿ ವರ್ಷ ನಡೆಸಿಕೊಂಡು ಬಂದು ಒಂದು ಅಂಕಗಳನ್ನ ಗುರುತು ಮಾಡಿ ಅದಕ್ಕೆ ಒಂದು ಪ್ರೋತ್ಸಾಹದಾಯಕವಾದ ಒಂದು ಸಹಾಯವನ್ನ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದೇ ಒಂದು ವಿಶೇಷ ಆಗಿರ್ತಕ್ಕಂಥದ್ದು. ಅಂತಹ ವಿಚಾರದಲ್ಲಿ ನಾವೆಲ್ಲರೂ ಕೂಡ ಶಿಕ್ಷಣವನ್ನ ಪಡ್ಕೊಂಡಿದ್ದೀರಿ, ಪಡ್ಕೊಳ್ತಾ ಇದ್ದೀರಿ, ಪಡ್ಕೊಳ್ಳೋರು ಇದ್ದೀರಿ. ಆದರೆ ಶಿಕ್ಷಣ ಯಾವತ್ತೂ ಕೂಡ ನಮ್ಮ ಬದುಕಿಗೆ ಪೂರಕವಾಗಿರ್ಬೇಕು. ಬದುಕಿಗೆ ಪೂರಕವಾಗಿ ಯಾವ್ದು ಇರ್ತದೋ ಅದು ಶಿಕ್ಷಣ ಆಗ್ತಕ್ಕಂಥದ್ದು.
ಕಿರಿಕೋಡ್ಲಿ ಮಠದ ಶ್ರೀ ಸದಾಶಿವ ಸ್ವಾಮೀಜಿ ಆಶೀರ್ವಚನ ನೀಡಿ ಎಲ್ಲಕ್ಕಿಂತ ಬದುಕಿನ ಶಿಕ್ಷಣವೇ ಮುಖ್ಯ. ಇದಕ್ಕಾಗಿ ಬದುಕಿಗೆ ದಾರಿದೀಪವಾಗುವಂತಹ ಶಿಕ್ಷಣವನ್ನ ಕಲಿಸಬೇಕು. ಪಾಲಕರು ತಮ್ಮ ಮಕ್ಕಳಿಗೆ ಪರಸ್ಪರ ಪ್ರೀತಿ ವಿಶ್ವಾಸ ಕಲಿಸುವ ಶಿಕ್ಷಣವನ್ನ ನೀಡಬೇಕಾಗಿದೆ. ಇದರಿಂದ ಸಮಾಜದಲ್ಲಿ ಶಾಂತಿ ಸೌಹಾರ್ದತೆ ನೆಲೆಸಲಿದೆ. ಇಂತಹ ಶಿಕ್ಷಣಕ್ಕಾಗಿ ಸಂಘವು ಪ್ರೋತ್ಸಾಹದಾಯಕವಾದ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಆಯೋಜಿಸಿರುವುದು ಶ್ಲಾಘನೀಯವಾಗಿದೆ ಎಂದರು. ವಿನಯತೆ ಮತ್ತು ವಿನಯತೆಯನ್ನ ಇಟ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡಬೇಕು. ಕೇವಲ ಅದು ಆಶೀರ್ವಚನಕ್ಕೆ, ಉಪನ್ಯಾಸಕ್ಕೆ, ಗ್ರಂಥಕ್ಕೆ ಭಾಷೆಗೆ ಹೋಗುವಂತ ಪ್ರಯತ್ನ ಮಾಡಿನೇ ಎಷ್ಟೋ ಸಾವಿರಾರು ಗ್ರಂಥ ಲೈಬ್ರರಿಯಲ್ಲಿ ಕೊಡ್ತಾ ಇದೆ. ರಂಗಯ್ಯನೋ, ಕೃಷ್ಣಗೌಡರು, ಸ್ವಾಮಿಗಳು ಪುಸ್ತಕ ಬರೆದ್ರೆ 2-3 ಬಿಡುಗಡೆ ಮಾಡ್ತಾರೆ. 2-3 ಪೇಜ್ ಆದ್ಮೇಲೆ ಓದೋದೇ ಇಲ್ಲ. ನಮ್ಮ ಜನರು ಶಾರ್ಟ್ ಮೆಮೊರಿ ಎಲ್ಲಿಗೆ ಬಂದಿದೆ ಅಂದ್ರೆ 20 ಸೆಕೆಂಡ್ ಸ್ಟೇಟಸ್ ಬಂದಿದೆ. 20 ಸೆಕೆಂಡ್ ದಾಟಿದ್ರೆ 30 ಸೆಕೆಂಡ್ ಅಲ್ಲಿ ನೀವು ನೋಡಲ್ಲ. ಅದನ್ನ ಇವೆಂಟ್ ಮಾಡೋಕ್ಕೂ ಗೊತ್ತಾಗ್ಬಿಟ್ಟಿದೆ, ಆ ವ್ಯವಸ್ಥೆ ಮಾಡೋಕ್ಕೂ ಗೊತ್ತಾಗುತ್ತೆ. ಅಷ್ಟು ಶಾರ್ಟ್ ಮೆಮೊರಿಗೆ ನಮ್ಮ ಜನ ಬರ್ತಿರುವಂಥದ್ದು ಅತ್ಯಂತ ಅಪಾಯಕಾರಿ ವ್ಯವಸ್ಥೆ ಅನ್ನುವಂತಹ ಸಾಂಕೇತಿಕ ಮಾತುಗಳನ್ನು ಹೇಳಿ ಇವತ್ತು ವೇದಿಕೆಯಲ್ಲಿ ಅನೇಕ ಚಿಂತನೆಗಳನ್ನು ಸಮಾಜದ ಮುಖಂಡರು ಹೇಳಿದ್ದಾರೆ. ನಿಮಗೆಲ್ಲ ಒಂದು ಶಬಾಷ್ಗಿರಿ ಇರಲಿ, ನಮ್ಮಿಂದ ಶಬಾಷ್ಗಿರಿ ಇದೆ. ಯಾವುದೇ ಗೊಂದಲಕ್ಕೊಳಗಾಗದೆ ಕಳೆದ 12 ವರ್ಷದಿಂದ ನಿರಂತರವಾಗಿ ಏನಾದರೂ ರಾಜ್ಯ ಕುಂಚಿಟಿಗ ಮಹಾಮಂಡಲಾಧ್ಯಕ್ಷ ರಂಗ ಹನುಮಯ್ಯ ಮಾತನಾಡಿ, ಕೇಂದ್ರ ಸರ್ಕಾರದ ಒಬಿಸಿ ಮೀಸಲು ಪಟ್ಟಿಯಲ್ಲಿ ಕುಂಚಿಟಿಗರ ಸಮುದಾಯವನ್ನು ಸೇರ್ಪಡೆ ಮಾಡಬೇಕೆಂಬ ಬಹುದಿನಗಳ ಬೇಡಿಕೆ ಶೀಘ್ರದಲ್ಲೇ ಈಡೇರಲಿದೆ. ಕೇಂದ್ರ ಒಬಿಸಿ ಪಟ್ಟಿಗೆ ಸಮುದಾಯವನ್ನು ಸೇರ್ಪಡೆ ಮಾಡಲು ರಾಜ್ಯ ಸರ್ಕಾರ ಅನುಮೋದನೆ ನೀಡಿ ಕೇಂದ್ರ ಸರ್ಕಾರಕ್ಕೆ ಕಳುಹಿಸಿದೆ. ಕೇಂದ್ರ ಸಚಿವರಾದ ವಿ ಸೋಮಣ್ಣ, ಪ್ರಹ್ಲಾದ್ ಜೋಶಿ, ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಭೇಟಿ ಮಾಡಿ ಚರ್ಚಿಸಿದ್ದು, ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರೊಂದಿಗೆ ಚರ್ಚಿಸಿ ಜನವರಿ ವೇಳೆಗೆ ಈ ಕುರಿತು ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದಾರೆ. ಕುಂಚಿಟಿಗ ಸಮುದಾಯದವರು ಸಂಘಟಿತರಾದಾಗ ಮಾತ್ರ ಸಮುದಾಯದ ಅಭಿವೃದ್ಧಿಗೆ ಸಾಧ್ಯವಾಗಲಿದೆ ಎಂದರು. ಸರ್ಕಾರದಿಂದ ಒಂದಡಿ ಕೂಡ ಜಾಗವನ್ನು ಕೊಟ್ಟಿಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ ಸಿದ್ದರಾಮಯ್ಯನವರೇ ಮತ್ತೆ ಡಿ.ಕೆ. ಶಿವಕುಮಾರ್ ಉಪಮಂತ್ರಿಗಳೇ ಅಂತ ಹೇಳಿ ನಾನು ಅರ್ಜಿ ಸಲ್ಲಿಸಿ ಮತ್ತೆ ನಮ್ಮ ಜನಾಂಗಕ್ಕೆ ಇವತ್ತು 96ರಲ್ಲಿ ಕುಂಚಿಟಿಗರ ಜನಾಂಗವನ್ನ ಸೆಂಟ್ರಲ್ ಒಬಿಸಿ ಇಂದ ನೀವು ತಪ್ಪಿಸಿದೀರಾ. ಬರೇ ಒಕ್ಕಲಿಗರಿಗೆ ಮಾತ್ರ ನೀವು ಒಬಿಸಿ ಕೊಟ್ಟಿಲ್ಲ, ಸೆಂಟ್ರಲ್ ಒಬಿಸಿ ಈವನ್ ಜನಾಂಗಕ್ಕೆ ಕೊಟ್ಟಿಲ್ಲ. ಇದನ್ನ ನೀವು ದಯಮಾಡಿ ಅದನ್ನು ಖಂಡಿಸಬೇಕು ಅಂತ ಹೇಳಿ ನಾನು 2023ರಲ್ಲಿ ಕಾರ್ಯಕ್ರಮದಲ್ಲಿ ತಾಲೂಕು ಕುಂಚಿಟಿಗರ ಸಂಘದ ಅಧ್ಯಕ್ಷ ಎಂಟಿ ಪಾಂಡುರಂಗ, ಶಾಸಕ ಎ ಮಂಜು, ಮುಖಂಡರಾದ ಗೋವಿಂದೇಗೌಡ, ತಿಮ್ಮೇಗೌಡ, ಎಸ್ಕೆ ಚಂದ್ರಪ್ಪ, ವೈಟಿ ಕುಮಾರ್, ಚಂದ್ರಶೇಖರ್ ಸೇರಿದಂತೆ ಇತರರು ಹಾಜರಿದ್ದರು. ಚಾಮರಾಜನಗರದ ಜ್ಯೋತಿಗೌಡನಪುರ ಗ್ರಾಮದಲ್ಲಿ ನಡೆದ ಘಟನೆಗೆ ಸಂಬಂಧಿಸಿದಂತೆ ಪೊಲೀಸ್ ಇಲಾಖೆಯು ಅಮಾಯಕ ವ್ಯಕ್ತಿಯನ್ನ ಬಂಧಿಸಿದೆ ಎಂದು ಆರೋಪಿಸಿ ಸೋಮವಾರ ನಾಯಕ ಸಮುದಾಯದ ಕಾರ್ಯಕರ್ತರು ಮತ್ತು ಮುಖಂಡರು ಚಾಮರಾಜನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು. ಸಾವಿರಾರು ಸಂಖ್ಯೆಯಲ್ಲಿ ಜಮಾಯಿಸಿದ್ದ ಪ್ರತಿಭಟನಾಕಾರರು ಮಾರಿಗುಡಿ ದೇವಸ್ಥಾನದ ಎದುರಿನಿಂದ ಮೆರವಣಿಗೆ ಆರಂಭಿಸಿ ಜಿಲ್ಲಾಡಳಿತ ಭವನದ ಮುಂದೆ ಧರಣಿ ನಡೆಸಿದರು. ಈ ವೇಳೆ ಕೇಂದ್ರ ಪರಿಹಾರ ಸಮಿತಿಯ ಮಾಜಿ ಅಧ್ಯಕ್ಷ ಎಂ ರಾಮಚಂದ್ರ ಮಾತನಾಡಿ, ಪ್ರಕರಣಕ್ಕೆ ಸಂಬಂಧಿಸಿದ ನಿಜವಾದ ಆರೋಪಿಗಳನ್ನು ಬಂಧಿಸದೆ ತಮ್ಮ ರಕ್ಷಣೆಗಾಗಿ ನಿರಪರಾಧಿಯನ್ನು ಬಂಧಿಸಿ ನಾಯಕ ಜನಾಂಗದ ಮೇಲೆ ವಿನಾಕಾರಣ ಆರೋಪ ಬರುವಂತೆ ವರ್ತಿಸುತ್ತಿರುವ ಸ್ಥಳೀಯ ಹಾಗೂ ಜಿಲ್ಲಾ ಮಟ್ಟದ ಪೊಲೀಸ್ ಅಧಿಕಾರಿಗಳನ್ನು ತಕ್ಷಣವೇ ಅಮಾನತು ಮಾಡಬೇಕು ಎಂದು ಆಗ್ರಹಿಸಿದರು. ಒಂದು ಪ್ರತಿಭಟನೆಯನ್ನು ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದೀವಿ. ನಮ್ಮ ಬೇಡಿಕೆ ಇಷ್ಟೇ, ಅಮಾಯಕರಾದಂಥ ಮಂಜು ಮತ್ತು ಜಗ್ಗಿಯನ್ನು ಬಂಧಿಸಿ ಅವರಿಗೆ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಬುದ್ಧನ ವಿಗ್ರಹವನ್ನು ಧ್ವಂಸಗೊಳಿಸಿರೋದಕ್ಕೆ ಬಂಧಿಸಿದ್ದಾರೆ. ನಿಜವಾಗ್ಲೂ ಪ್ರತಿಭಟನೆಯಲ್ಲಿ ನಗರಸಭಾ ಮಾಜಿ ಅಧ್ಯಕ್ಷ ಸುರೇಶ್, ಮುಖಂಡರಾದ ಸುರೇಶ್ ನಾಯಕ್, ಆರ್ ಸುಂದರ್, ಸೋಮನಾಯಕ್ ಸೇರಿದಂತೆ ನಾಯಕ ಜನಾಂಗದ ಹಲವು ಮುಖಂಡರು ಮತ್ತು ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ಗೋಕಳ್ಳರ ಉಪಟಳ ಮಿತಿ ಮೀರಿದ್ದು, ಶ್ರೀ ಚನ್ನಪಟ್ಟಣ ಹನುಮಂತ ದೇವಸ್ಥಾನದ ಆವರಣದಲ್ಲಿ ಮಲಗಿದ್ದ ಹಸುವನ್ನ ಐಷಾರಾಮಿ ಕಾರಿನಲ್ಲಿ ಬಂದ ಕಳ್ಳರು ಅಪಹರಿಸಿದ ಆಘಾತಕಾರಿ ಘಟನೆ ನಡೆದಿದೆ. ಕಳೆದ ಕೆಲವು ದಿನಗಳ ಹಿಂದೆ ಭಟ್ಕಳದ ಅರಣ್ಯ ಪ್ರದೇಶದಲ್ಲಿ ನೂರಾರು ಗೋವುಗಳ ಅಸ್ಥಿಪಂಜರಗಳು ದೊರೆತು ಪ್ರಕರಣದ ಬಿಸಿ ಮಾಸುವ ಮುನ್ನವೇ ಇದೀಗ ಮತ್ತೆ ಗೋಕಳ್ಳರ ಕೃತ್ಯ ಮುಂದುವರೆದಿರುವುದು ಸ್ಥಳೀಯರಲ್ಲಿ ಆತಂಕ ಮತ್ತು ಆಕ್ರೋಶಕ್ಕೆ ಕಾರಣವಾಗಿದೆ. ಸೋಮವಾರ ಮುಂಜಾನೆ ಭಟ್ಕಳ ನಗರದ ಶ್ರೀ ಚನ್ನಪಟ್ಟಣ ಹನುಮಂತ ದೇವಸ್ಥಾನದ ಆವರಣಕ್ಕೆ ಐಷಾರಾಮಿ ಕಾರಿನಲ್ಲಿ ಬಂದ ಗೋಕಳ್ಳರು ಆವರಣದಲ್ಲಿ ಮಲಗಿದ ಹಸುವನ್ನು ಹಿಡಿದು ಬಲವಂತವಾಗಿ ಕಾರಿನ ಡಿಕ್ಕಿಯಲ್ಲಿ ತುಂಬಿಸಿ ಎಳೆದೊಯ್ಯುತ್ತಿರುವುದು ಸಿಸಿಟಿವಿ ದೃಶ್ಯಾವಳಿಗಳಲ್ಲಿ ಸ್ಪಷ್ಟವಾಗಿ ದಾಖಲಾಗಿದೆ. ಇನ್ನು ಘಟನೆ ಸಂಬಂಧ ತಕ್ಷಣವೇ ಸ್ಥಳೀಯರು ಭಟ್ಕಳ ಶಹರ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದ್ದು ಗೋಕಳ್ಳರನ್ನ ಪತ್ತೆ ಹಚ್ಚಿ ಬಂಧಿಸುವಂತೆ ಆಗ್ರಹಿಸಿದ್ದಾರೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಎಲ್ಲೆಡೆ ಆರೋಗ್ಯ ಸೇವೆ ಸಿಗಲಿ, ಹಾಲು ಉತ್ಪಾದಕರಿಗೆ ಕೂಡಲೇ ಹಣ ಸಂದಾಯ ಆಗಲಿ, ಸಂಸದ ಶ್ರೇಯಸ್ ಪಟೇಲ್ ಸೂಚನೆ. ಹಾಸನದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ 150ನೇ ಜನ್ಮದಿನೋತ್ಸವ ಆಚರಣೆ, ಯೂನಿಟಿ ಮಾರ್ಚ್ಗೆ ಜಿಲ್ಲಾಧಿಕಾರಿ ಚಾಲನೆ. ಸರ್ದಾರ್ ಪಟೇಲರೇ ಸಮಗ್ರ ರಾಷ್ಟ್ರದ ನಿರ್ಮಾತೃ ಎಂದು ಡಿಸಿ ಲತಾ ಕುಮಾರಿ ಬಣ್ಣನೆ.
ಬೇಲೂರು ಚನ್ನಕೇಶವನ ಹುಂಡಿ ಎಣಿಕೆ ಕಾರ್ಯ ಪೂರ್ಣ 3 ತಿಂಗಳ ಅವಧಿಯಲ್ಲಿ ಬರೋಬ್ಬರಿ 37.78 ಲಕ್ಷ ರೂಪಾಯಿ ಸಂಗ್ರಹ. ಮುಜರಾಯಿ ತಹಶೀಲ್ದಾರ್ ಲತಾ ಮಾಹಿತಿ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ನ್ಯೂಸ್. ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.